ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ. ಇಂದು ಮೈಸೂರಿಗೆ ದರ್ಶನ್ ಕರೆದೊಯ್ದು ಮಹಜರು ಮಾಡಲಾಗ್ತಾ ಇದೆ. ರೇಣುಕಾ ಹತ್ಯೆ ಬಳಿಕ ಮೈಸೂರಿಗೆ ತೆರಳಿದ್ದ ನಟ ದರ್ಶನ್ ಮರುದಿನ ಮೈಸೂರಲ್ಲಿ ದರ್ಶನ್ ಭೇಟಿಯಾಗಿದ್ದ ಆರೋಪಿಗಳು ದರ್ಶನ್ ಜೊತೆ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಮೈಸೂರಿನ ಖಾಸಗಿ ಹೋಟೆಲ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ. ಇಂದು ಮೈಸೂರಿಗೆ ದರ್ಶನ್ ಅನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ರೇಣುಕಾ ಹತ್ಯೆ ಬಳಿಕ ಮೈಸೂರಿಗೆ ತೆರಳಿದ್ದ ನಟ ದರ್ಶನ್ ಮರುದಿನ ಮೈಸೂರಲ್ಲಿ ದರ್ಶನ್ ಭೇಟಿಯಾಗಿದ್ದ ಆರೋಪಿಗಳು ದರ್ಶನ್ ಜೊತೆ ಆರೋಪಿಗಳನ್ನ ಕರೆದೊಯ್ದು ಇದೀಗ ಸ್ಥಳ ಮಹಜರು ಮಾಡಲಾಗುತ್ತೆ. ಮೈಸೂರಿನ ಖಾಸಗಿ ಹೋಟೆಲ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಆದ ನಂತರ ಮೈಸೂರಿಗೆ ತೆರಳಿರ್ತಾರೆ. ಜಿಮ್ನಲ್ಲಿ ಜಿಮ್ ಮಾಡ್ತಾ ಇರ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖೆ ಮುಂದುವರಿತಾ ಇದೆ. ಇಂದು ಮೈಸೂರಿಗೆ ದರ್ಶನ್ ಅನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗುತ್ತೆ. ಈಗಾಗಲೇ ಎಲ್ಲೆಲ್ಲಿ ಡೆಡ್ ಬಾಡಿ ಸಿಕ್ತು, ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡುವಂಥದ್ದು ಏನೇನೆಲ್ಲ ಆಯಿತು, ಯಾವ ಯಾವ ಸ್ಥಳದಲ್ಲಿ ಈ ಕೃತ್ಯಗಳು ನಡೆದಿದೆ ಅದೆಲ್ಲ ಮಹಜರು ಮಾಡಿ ಆಯಿತು. ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖೆ ಮುಂದುವರೆಸಿ ಇಂದು ಮೈಸೂರಿಗೆ ದರ್ಶನ್ ಅನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ರೇಣುಕಾ ಹತ್ಯೆ ಬಳಿಕ ಮೈಸೂರಿಗೆ ತೆರಳಿದ್ದ ನಟ ದರ್ಶನ್ ಮರುದಿನ ಮೈಸೂರಲ್ಲಿ ದರ್ಶನ್ ಅನ್ನ ಭೇಟಿಯಾಗಿದ್ರು ಆರೋಪಿಗಳು. ಸದ್ಯ ಆರೋಪಿಗಳು ಪ್ಲಸ್ ನಟ ದರ್ಶನ್ ಇವರನ್ನ ಕರ್ಕೊಂಡು ಈಗ ಮೈಸೂರಿನಲ್ಲಿ ಸ್ಥಳ ಮಹಜರು, ವಿಶೇಷವಾಗಿ ಮೈಸೂರಿನ ಖಾಸಗಿ ಹೋಟೆಲ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಸ್ಥಳ ಲಿಂಕ್ ಇದೆ, ಪಟ್ಟಣಗೆರೆ ಶೆಡ್ ಆಗಿರಬಹುದು, ಸ್ಟೋನಿ ಬ್ರೂಕ್ ಹೋಟೆಲ್ ಆಗಿರಬಹುದು, ಎಲ್ಲೆಲ್ಲಿ ಆ ಕನೆಕ್ಷನ್ ಸಿಗ್ತಾ ಇದೆ ಅಲ್ಲೆಲ್ಲವೂ ಕೂಡ ಮಹಜರು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು. ಸದ್ಯ ದರ್ಶನ್ ಜೊತೆ ಆರೋಪಿಗಳನ್ನ ಸೇರಿ ಮೈಸೂರಿಗೆ ದರ್ಶನ್ ಅನ್ನ ಕರೆದೊಯ್ದು ಈಗ ಸ್ಥಳ ಮಹಜರು ಮಾಡ್ತಾರಂತೆ. ದರ್ಶನ್ ಜೊತೆ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗುತ್ತೆ. ಮೈಸೂರಿನ ಖಾಸಗಿ ಹೋಟೆಲ್ ಸೇರಿ ಹಲವೆಡೆ ಇದೀಗ ಪರಿಶೀಲನೆ ಶುರುವಾಗುತ್ತೆ. ಒಟ್ಟು 19 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ ಈಗ ಸದ್ಯ ಮೈಸೂರಿಗೆ ದರ್ಶನ್ ಅನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ. ಒಂದಾದ್ರ ಮೇಲೆ ಒಂದರಂತೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಹಲವಾರು ಬೆಳವಣಿಗೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವ ಯಾವ ಸ್ಥಳ ಈ ಪ್ರಕರಣಕ್ಕೆ ಕನೆಕ್ಟ್ ಆಗಿದೆ, ಪ್ರತಿಯೊಂದು ಸ್ಥಳದ ಮಹಜರು ಮಾಡಲಾಗ್ತಾ ಇದೆ. ಪೊಲೀಸರು ಸ್ಥಳ ಮಹಜರು ಮಾಡ್ತಿದ್ದಾರೆ. ಈಗ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಮೈಸೂರಿಗೆ ನಟ ದರ್ಶನ್ ಹೋಗಿದ್ರು. ಅವರನ್ನ ಭೇಟಿ ಆಗ್ಲಿಕ್ಕೆ ಆರೋಪಿಗಳು ಮೈಸೂರಿಗೆ ಹೋಗಿದ್ರು. ಜಿಮ್ನಲ್ಲಿ ಜಿಮ್ ಮಾಡ್ತಾ ಇದ್ರು. ಇನ್ನು ಇಲ್ಲಿ ಈಗ ಸ್ಥಳ ಮಹಜರು ಮಾಡ್ಲಿಕ್ಕೆ ಮೈಸೂರಿಗೆ ನಟ ದರ್ಶನ್ ಮತ್ತೆ ಆರೋಪಿಗಳನ್ನ ಕರೆದೊಯ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಆರೋಪಿಗಳ ಫೋಟೋಸ್. ದರ್ಶನ್ ಜೊತೆ ಇದೀಗ ಆರೋಪಿಗಳನ್ನ ಸಹ ಸ್ಥಳ ಮಹಜರು ಮಾಡಲಿಕ್ಕೆ ಕರೆದೊಯ್ತಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಲಾಗುತ್ತೆ ಎಂಬ ಮಾಹಿತಿ ಲಭ್ಯವಾಗಿದೆ.